ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಒಳ್ಳೆಯ ದಿನ ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥನೆಯಿಂದ ಆರಂಭಿಸುವುದನ್ನು ನೆನೆಸಿ ದೇವರಿಗೆ ಸ್ತುತಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸೋಣ. ವಾಕ್ಯ ಆಲಿಸುವ ನಿಮ್ಮೆಲ್ಲರನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪರೀಕ್ಷೆಗೆ ತಯಾರಾಗುತ್ತಿರುವ ಮಕ್ಕಳಿಗೆ ಒಂದು ಕಾರ್ಯ ಹೇಳಲೇ, ನೀವು ಪರೀಕ್ಷೆಗೆ ಹೋಗುವಾಗ ನಿಮ್ಮ ತಂದೆ ತಾಯಿಯರ ಅನುಗ್ರಹ ಆಶೀರ್ವಾದವನ್ನು ಕೇಳಿ ಹೋಗಬೇಕು. ದೇವರ ಅನುಗ್ರಹ, ತಂದೆ ತಾಯಿಯರ ಪ್ರಾರ್ಥನೆ ನಿಮ್ಮನ್ನು ಉನ್ನತಕ್ಕೆ ಇರಿಸುತ್ತದೆ. ಆಮೇನ್. ಇಂದು ಆಲಿಸುವ ದೇವರ ವಾಕ್ಯ ಪ್ರವಾದಿ ಯೆಶಾಯನ ಗ್ರಂಥ 66ನೇ ಅಧ್ಯಾಯ 12ನೇ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ಹೀಗೋ ಆಕೆಗೆ ಅರಿಯ ಮಾಡುವೆನು ಸುಖ ಶಾಂತಿಯನ್ನು ನದಿಯಂತೆ, ನೀಡುವೆ ರಾಷ್ಟ್ರಗಳ ವೈಭವವನ್ನು ತುಂಬಿ ತುಳುಕುವ ತೊರೆಯಂತೆ, ನೀವಿರುವಿರಿ ಹಾಲು ಕುಡಿಯುವ ಹಸುಳೆಯಂತೆ, ಎತ್ತಿಕೊಳ್ಳಲಾಗುವುದು ನಿಮ್ಮನ್ನು ತಾಯ ಕಂಕೊಳಲಿ, ನಡೆದಾಡುವಿರಿ ನೀವು ಆಕೆಯ ಮಡಿಲಲ್ಲಿ. ಪ್ರಿಯರೇ, ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಂಬ ಮಾತನ್ನು ಕೇಳುವಾಗಲೇ ನಮಗೆ ಸಂತೋಷ ಉಂಟಾಗುತ್ತದೆ. ಸುಖ ಶಾಂತಿ ಐಶ್ವರ್ಯ ಇರುವ ಒಂದು ಮನೆ, ಸುಖ ಶಾಂತಿ ಐಶ್ವರ್ಯ ಇರುವ ಒಂದು ಸ್ಥಳ, ಸುಖ ಶಾಂತಿ ಇರುವ ಒಂದು ವಾಹನ ಎಂದೆಲ್ಲ ನಾವು ಹೇಳುತ್ತೇವೆ. ದೇವರು ನೀಡುವ ಅನುಗ್ರಹವಾಗಿದೆ ಐಶ್ವರ್ಯ. ನಮಗೆ ಸಂತೋಷವಾಗಿ ನಿರೀಕ್ಷೆಯಾಗಿ ಮಾರ್ಪಡುತ್ತದೆ ನಮ್ಮ ಜೀವನದಲ್ಲಿ ಈ ಸುಖ ಶಾಂತಿ ಐಶ್ವರ್ಯವು. ಪ್ರಭುವೇ, ನಿಮ್ಮ ವಾಕ್ಯ ಇಂದು ಆಲಿಸಿದ್ದು ಐಶ್ವರ್ಯದ ಕುರಿತಾಗಿದೆ. ನಿಮ್ಮ ಐಶ್ವರ್ಯ ನಮಗೆ ಬೇಕು. ಐಶ್ವರ್ಯ ಇರುವ ಭವಿಷ್ಯ ನಮಗೆ ಬೇಕು. ಐಶ್ವರ್ಯ ಇರುವ ಭವಿಷ್ಯ ನಮ್ಮ ಮಕ್ಕಳಿಗೂ ಬೇಕು. ಐಶ್ವರ್ಯವು ಧನವು ಒಟ್ಟಿಗೆ ಇರುವುದು, ದೇವರ ಅನುಗ್ರಹ ಇರುವ ಒಳಿತು ನಮ್ಮ ಮೇಲೆ ಬರಲು ಇಂದು ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ದೇವರು ನೀಡುವ ಧನ, ದೇವರು ನೀಡುವ ಐಶ್ವರ್ಯ, ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರಭುವೇ, ನೀವು ನೀಡುವ ಐಶ್ವರ್ಯ, ನೀವು ನೀಡುವ ಧನ ನನಗೂ ನನ್ನ ಕುಟುಂಬಕ್ಕೂ ನನ್ನ ತಲೆಮಾರಿಗೂ ಪ್ರಸರಿಸಲಿ. ಪ್ರಿಯರೇ, ದೇವರಿಂದ ಅನುಗ್ರಹಗಳನ್ನು ಹುಡುಕಿ ನೀಡುವ ಶುಶ್ರೂಷೆಯಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆ. ದೇವರ ಮುಂದೆ ಪ್ರಾರ್ಥಿಸಿ ಅನುಗ್ರಹವನ್ನು ಸ್ವೀಕರಿಸಿ ಅದನ್ನು ಮುಂದಿನ ಸಂತಾನಕ್ಕೆ ಹಸ್ತಾಂತರ ಮಾಡಲು ದೇವರು ನಮ್ಮನ್ನು ನೇಮಿಸಿದ್ದಾರೆ. ಈ ವಾಕ್ಯವನ್ನು ಶೇರ್ ಮಾಡೋಣ, ಸ್ಟೇಟಸ್ ಹಾಕೋಣ. ಈ ವಾಕ್ಯವನ್ನು ಬೇರೆಯವರಿಗೆ ತಲುಪಲು ನಿಯೋಗಿಸಿದವರು ನಾವಾಗಿದ್ದೇವೆ. ದೇವರ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಸ್ವೀಕರಿಸೋಣ. ಅದರಿಂದ ದೇವರ ಆಶೀರ್ವಾದ ನಮಗೆ ಲಭಿಸುತ್ತದೆ. ಅದು ನದಿ ತರ ನಮ್ಮಲ್ಲಿ ಹರಿಯುತ್ತದೆ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೆ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.